ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ಎರಡು ಮ್ಯಾಚ್ ಇದೆ, ಪಂಜಾಬ್ ವರ್ಸಸ್ RR ಮತ್ತು CSK ವರ್ಸಸ್ DC. ಎರಡು ಮ್ಯಾಚ್ ಸಖತ್ತಾಗಿರುತ್ತೆ. ಯಾರು ಗೆಲ್ತಾರೆ ಅಂತ ಹೇಳದ ಫಸ್ಟ್ ಟಾಪ್ 5 ಅಪ್ಡೇಟ್ಸ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂದರೆ ಪಟ್ಟದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಕೂಡ ಮಾಡಿ ಗುರು, ಯಾರು ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ತಿಲ್ಲ, ಮಾಡಿ. ಎಲ್ಲನೂ ಫ್ರೀ ಇದೆ. ಹಾಗಿದ್ರೆ ಫಸ್ಟ್ ಅಪ್ಡೇಟ್ ಕಡೆ ಹೋಗ್ಬಿಡೋದ. ಇವತ್ತಿನ ಮ್ಯಾಚಲ್ಲಿ CSK ವರ್ಸಸ್ DC ಸೆಕೆಂಡ್ ಮ್ಯಾಚ್ ಇದೆ. ಓಕೆನಾ, ಫಸ್ಟ್ ಮ್ಯಾಚ್ ಅನ್ಸುತ್ತೆ. ಬಟ್ ಈ ಒಂದು ಮ್ಯಾಚಿಗೆ ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ ಆಗಿ ಬರ್ತಿಲ್ಲ, ಅವ್ರಿಗೇನೋ ಇಂಜುರಿ ಆಗಿದೆಯಂತೆ, ಕೋಚ್ ಕೂಡ ಕನ್ಫರ್ಮ್ ಮಾಡಿದರೆ. ಬಟ್ ಅದಕ್ಕೋಸ್ಕರ ಇವಾಗ CSKನ ಲೀಡ್ ಮಾಡ್ತಾ ಇರೋದು ಲೆಜೆಂಡು MSD ಅವರು ಮತ್ತೆ ಕ್ಯಾಪ್ಟನ್ ಆಗಿ ಬರ್ತಾ ಇದ್ದಾರೆ. ಲಾಸ್ಟ್ ಇಯರ್ ಕೂಡ ಹಂಗೆ ಆಗಿತ್ತು, ಈ ಇಯರ್ ಕೂಡ ಅದೇ ಮಾಡ್ತಾ ಇದ್ದಾರೆ. MS ಧೋನಿ ಬರ್ತಾ ಇದ್ದಾರೆ. 3 ಮ್ಯಾಚಲ್ಲಿ 2 ಸೋತು 1 ಗೆದ್ದಿದ್ದಾರೆ. ನೋಡಬೇಕು ಇವತ್ತಿನ ಮ್ಯಾಚಲ್ಲಿ MS ಧೋನಿ ಅವರು ಮಾಸ್ಟರ್ ಮೈಂಡ್ನ ಯೂಸ್ ಮಾಡಿ DC ವಿರುದ್ಧ ಗೆಲ್ತಾರ ಅಂತ. ಎರಡು ಟೀಮು ಕೂಡ ಈಕ್ವಲ್ ಆಗಿ ಇದೆ. ಬಟ್ MSD ಬಂದಮೇಲೆ ಗೊತ್ತಲ್ಲ, ಅವ್ರು ಏನಾದ್ರು ಒಂದು ಮಾಸ್ಟರ್ ಮೈಂಡ್ ತೊಗೊಂಬಂದು ಗೆಲ್ಲಿಸ್ತಾರೆ ಅಂತ ಅನಿಸುತ್ತೆ. ಇವತ್ತಿನ ಮ್ಯಾಚು CSK ಗೆಲ್ಲೋ ಚಾನ್ಸಸ್ ಕಾಣ್ತಾ ಇದೆ ಫಸ್ಟ್ ಮ್ಯಾಚು. ಮತ್ತು ಎರಡನೆಯ ಅಪ್ಡೇಟ್, ನೆನ್ನೆ ಮ್ಯಾಚಲ್ಲಿ LSG ವರ್ಸಸ್ MI. ಈ ಒಂದು ಮ್ಯಾಚಲ್ಲಿ ಒಂದು ದಿಗ್ವೇಶ್ ರಾತಿ ಅಂತ ಒಬ್ಬ ಬೌಲರು, ಓಕೆನಾ, ಅವರು ಫಸ್ಟ್ ಮ್ಯಾಚ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಪಂಜಾಬ್ ವಿರುದ್ಧ ವಿಕೆಟ್ ತೆಗೆದ್ರು, ಬೌಲಿಂಗ್ ಕೂಡ ಚೆನ್ನಾಗಿ ಹಾಕಿದ್ರು, ವಿಕೆಟ್ ತೆಗೆದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು. ಈ ಥರ ಮತ್ತು ನೋಟ್ಬುಕ್ದು ಎರಡು ಕೂಡ ಸೆಲೆಬ್ರೇಟ್ ಮಾಡಿದ್ರು. ಓಕೆ, ಬಟ್ BCCI ಅವರು ಒಂದು ರೂಲ್ನ ತಗೊಬಂದರು, ಈ ಥರ ಏನಾದರೂ ಸೆಲೆಬ್ರೇಟ್ ಮಾಡಿದ್ರೆ ವಿಕೆಟ್ ತೆಗೆದ್ಬಿಟ್ಟು ಬೇರೆಯವ್ರಿಗೆ ಹರ್ಟ್ ಆಗೋ ಥರ ಏನಾದರೂ ಮಾಡಿದ್ರೆ ನಿಮ್ಗೊಂದು ಡಿಮೆರಿಟ್ ಪಾಯಿಂಟು ಮತ್ತು ಇಷ್ಟು ಮ್ಯಾಚ್ ಫೀಸ್ ಅಂತ ಕಟ್ ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಮ್ಯಾಚು 25% ಕಟ್ ಮಾಡಿದ್ರು ಮ್ಯಾಚ್ ಫೀಸು. ಮತ್ತು ಒಂದು ಡಿಮೆರಿಟ್ ಪಾಯಿಂಟ್ ಕೂಡ ಕೊಟ್ಟರು. ಓಕೆ, ಅಲ್ಲಿಗೆ ಸುಮ್ಮನೆ ಇರಬೇಕಾಯಿತು ಇವರು ದಿಗ್ವೇಶ್ ರಾತಿನವರು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮ್ಯಾಚಲ್ಲಿ ಕೂಡ ಬೌಲಿಂಗ್ ಸಕ್ಕದ ಹಾಕಿದ್ರು. ಅವರು ಬೌಲಿಂಗ್ ಆ ಥರ ಹಾಕೋದ್ರಿಂದನೇ LSG ಗೆದ್ದರು ಅಂತಲೇ ಹೇಳ್ಬೋದು. ಅದೇ ಥರ ತಪ್ಪೇನು ಆಗಲ್ಲ, ಬಿಕಾಸ್ ಆ ಥರ ಬೌಲಿಂಗ್ ಮಾಡಿದ್ರು. ಆ ಥರ ಬೌಲಿಂಗ್ ಆದಮೇಲೆ ಒಂದು ವಿಕೆಟ್ ಕೂಡ ತಗೊಬಿಟ್ಟು ಮತ್ತೆ ಸೆಲೆಬ್ರೇಷನ್ನು ಹೀಗೆ ಸೆಲೆಬ್ರೇಟ್ ಮಾಡಿ ಬುಕ್ಕಲ್ಲಿ ಬರ್ಕೊಂಡು ಅದಕ್ಕೆ 50 ಲಕ್ಷ ಫೈನ್ ಕಟ್ಟಬೇಕಂತ ಗುರು. ಪಾಪ ಅವರು ಸ್ಯಾಲ್ರಿನೇ 30 ಲಕ್ಷ ಅವರು ಬೇಸ್ಪರಿಗೆ ತೊಗೊಂಡಿದ್ರು ಈ ಒಂದು ವರ್ಷ. ಬಟ್ ಏನು ಮಾಡ್ತಾರೆ, 50 ಲಕ್ಷ ಫೈನ್ ಕಟ್ಟಬೇಕಂತೆ ಅಂತ ಹೇಳ್ಕೊಟ್ಟಿದ್ದಾರೆ. ಬಟ್ ಒಂದ್ಸಲ ಆದಮೇಲೆ ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು. ಮತ್ತು ಮೂರನೆಯ ಅಪ್ಡೇಟ್, ನೆನ್ನೆ ಮ್ಯಾಚಲ್ಲಿ ತಿಲಕ್ ವರ್ಮಾ ಬ್ಯಾಟಿಂಗ್ ಯಾರು ಕೂಡ ನೋಡಿಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದೇ ನ್ಯೂಸು. ತಿಲಕ್ ವರ್ಮಾ MIನ ಸೋಲ್ಸಿದ್ರು, ತಿಲಕ್ ವರ್ಮಾ ಬ್ಯಾಟಿಂಗ್ ಆಡಿ MIನ ಸೋಲ್ಸಿದ್ರು ಅಂತ ಹೇಳ್ಕೊತಾ ಇದ್ದಾರೆ. ಬಟ್ ಅವ್ರು ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡಿದ್ದಾರೆ. ಬಟ್ ಈ ಒಂದು ಸೀಸನ್ ಅವ್ರಿಗೆ ಆಗ್ತಿಲ್ಲ, ಪಾಪ ಏನು ಮಾಡೋಕ್ಕಾಗುತ್ತೆ, ಬ್ಯಾಡ್ ಟೈಮ್ಸ್ ಇದ್ದೇ ಇರೋದು. ಬಟ್ ಫಿನಿಷ್ ಮಾಡಬೇಕಿತ್ತು ಚೇಸಲ್ಲಿ. ಅಷ್ಟೊಂದು ಬಾಲ್ನ ತಗೊಂಡು ಅಷ್ಟು ಕಡಿಮೆ ರನ್ ನೋಡಿದ್ರೆ ಚಾನ್ಸೇ ಇಲ್ಲ. ಒಂಥರ 50% ಸ್ಟ್ರೈಕ್ ರೇಟ್ ಇತ್ತು ಅವ್ರದ್ದು. ಬಟ್ ಅದೆಲ್ಲ T20 ವರ್ಕ್ ಆಗಲ್ಲ. ಅದಕ್ಕೋಸ್ಕರ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕರೆಸ್ಬಿಟ್ಟು ರಿಟೈರ್ಡ್ ಔಟ್ ಮಾಡಿದ್ರು. ಈ ಒಂದು ದಾಖಲೆ ಆಗಿದೆ. IPL ಹಿಸ್ಟ್ರಿಯಲ್ಲಿ 2022ರಲ್ಲಿ ಫಸ್ಟ್ ಪ್ಲೇಯರು ರವಿಚಂದ್ರನ್ ಅಶ್ವಿನ್ ಅವರು ರಿಟೈರ್ಡ್ ಔಟ್ ಆಗಿರೋದು. ಎರಡನೇ ಪ್ಲೇಯರು ಅಥರ್ವ ಥರ್ಡ್ ಅಂತ 2023ರಲ್ಲಿ. ಮತ್ತು ಮೂರನೇ ಪ್ಲೇಯರು ಸಾಯಿ ಸುದರ್ಶನ್ 2023ರಲ್ಲಿ. ಅವರು ಕೂಡ ತಿಲಕ್ ವರ್ಮಾ ಅವರು 2024ರಲ್ಲಿ ಈ ಒಂದು ಇಯರು ಅವರು ಕೂಡ ಒಂದು ದಾಖಲೆ ಮಾಡಿದ್ದಾರೆ. ಈ ಒಂದು ಲಿಸ್ಟ್ಗೆ ಇವ್ರ ಹೆಸರು ಕೂಡ ಸೇರಿಕೊಳ್ಳುತ್ತೆ. ಅದಕ್ಕೆ ಇದು ದಾಖಲೆಯಾಗಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾಲ್ಕನೆಯ ಅಪ್ಡೇಟ್, ನೆನ್ನೆ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಎಷ್ಟು ಎಫರ್ಟ್ ಹಾಕೋರು ಅಂತ ಹೇಳಿದ್ರೆ ಬೌಲಿಂಗಲ್ಲಿ, ಬ್ಯಾಟಿಂಗಲ್ಲಿ, ಫೀಲ್ಡಿಂಗಲ್ಲಿ ಸಕ್ಕದ ಹಾಕಿದ್ರು. ಬಿಕಾಸ್ 3 ಮ್ಯಾಚಲ್ಲಿ 2 ಸೋತಿದ್ರು. ಈ ಒಂದು ಮ್ಯಾಚ್ ಆದರೂ ಗೆಲ್ಲೇಬೇಕು ಅಂತ ಸಖತ್ ಎಫರ್ಟ್ ಹಾಕಿ 5 ವಿಕೆಟ್ ತೊಗೊಂಡ್ರು. IPL ಹಿಸ್ಟ್ರಿಲಿ ಕ್ಯಾಪ್ಟನ್ ಆಗಿ 5 ವಿಕೆಟ್ ತೊಗೊಂಡಿರೋದು ಫಸ್ಟ್ ಟೈಮ್ ಇದು, ಅದು ಹಾರ್ದಿಕ್ ಪಾಂಡ್ಯ ಅವರು. ಸೊ ಈ ಒಂದು ಎಫರ್ಟ್ಗೆ ಅವ್ರಿಗೆ ಏನೂ ಸಿಗಲಿಲ್ಲ. ಎಲ್ಲ ಎಫರ್ಟ್ನ ತೊಗೊಂಡೋಗಿ ನೀರಲ್ಲಿ ಹೋಮ ಮಾಡ್ದಂಗಾಯಿತು. ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, I don't want to pinpoint anyone. We win as a team, we lose as a team. I take a full ownership of this defeat ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಸೋಲಿಗೆ ನಾನೇ ಎಲ್ಲನೂ ತಗೋತೀನಿ ಓನಾಗಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಈ ಥರ ಗುಣ ಯಾರಿಗೆ ಬರುತ್ತೆ, ಇವ್ರದ್ದು ತಾಯಿ ಗುಣ ಅಂತಲೇ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಸಖತ್ ಎಫರ್ಟ್ ಹಾಕೋರು ನೆನ್ನೆ ಮ್ಯಾಚಲ್ಲಿ. 5 ವಿಕೆಟ್ ಏನು ಸುಮ್ಮನೆ ಇಲ್ಲ. T20ಲಿ 5 ವಿಕೆಟ್ ತೆಗೆದು ಸಖತ್ ಕಷ್ಟ. ಅದು ಲಿಮಿಟೆಡ್ ಓವರ್ 4 ಓವರ್ ಇಟ್ಕೊಂಡು ಆ ಥರ ಡಬಲ್ ಬ್ಯಾಟ್ಸಸ್ ಅಪೋನೆಂಟ್ ವಿರುದ್ಧ 5 ವಿಕೆಟ್ ಅಂದರೆ ಸೀನೇ ಇಲ್ಲ. ಅವರು ಟೆಸ್ಟೆಲ್ಲ ನೋಡ್ಬೋದು, 5 ವಿಕೆಟ್ ತೆಗೆಯೋಕ್ಕೆ 20-15 ಓವರೆಲ್ಲ ಹಾಕ್ತಾರೆ. ಬಟ್ 4 ಓವರ್ 5 ವಿಕೆಟು ಬ್ರಿಲಿಯಂಟಾಗಿ ಹಾಕೋದು, ಕರೆಕ್ಟಾಗಿ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದು ಅಂತಲೇ ಹೇಳ್ಬೋದು. ಬಟ್ ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರಿಡಿಕ್ಷನ್ ಸಿಗುತ್ತೆ, ಯಾರು ವಿನ್ ಆಗ್ತಾರೆ ಇವತ್ತಿನ ಮ್ಯಾಚಲ್ಲಿ, ಯಾರು ಸೋಲ್ತಾರೆ ಅಂತ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿರೋ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.